ಹೊಗಳ್ತಾ 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 ಅಜ್ಜ ಭೇದ ಯಾಕೆ ಮಾಡಿದ್ರಿ, ಬೇರೆ ಅದು ಯಾಕೆ ನನಗನ್ನಿಸ್ತು ಇದು ಬಾಲ ಭಾಷೆ ಅಂತ. ಒಂದು ಕಾಲದಲ್ಲಿ ಅಥವಾ ನಮ್ಮ ಕಾಲದಲ್ಲಿ ಕಲಿಲಿಕ್ಕೆ ಆಶ್ರಮ ಅಂತ ಇರಲಿ, ಆಶ್ರಮಕ್ಕೆ ಹೋಗುವಂತಹ ಸಂದರ್ಭ. ಗುರುಕುಲ ಅಂತ ಇರಲಿಲ್ಲ. ಗುರುಕುಲದಲ್ಲಿ ನಾವು ಕಲಿತು ಅವರು ಒಂದು ದಿನ ನಮಗೆ ಆಶೀರ್ವಾದ ಮಾಡಬೇಕು, ನೀನು ಸ್ನಾತಕನಾಗಿದ್ದಿ ಸ್ನಾತಕೋತ್ತರನಾಗಿದ್ದಿ ಹೋಗಬಹುದು ಆಶೀರ್ವಾದ ಅಂತ ಹೇಳಿ. ಹೌದು, ನಿಮಗೆ ಈ ಸ್ಥಿತಿ ಬರಬಾರದು ಅಂತ ಹೇಳಿ ಗುರುಕುಲದಲ್ಲಿ ಗುರುಕುಲದ ವ್ಯವಸ್ಥೆ ಮಾಡಿ ನಿಮ್ಮನ್ನೆಲ್ಲ ವಿದ್ಯಾವಂತರನ್ನಾಗಿ ಮಾಡಿತ್ತು ನಮ್ಮ ವ್ಯವಸ್ಥೆ. ಅದರಲ್ಲಿ ಭೀಷ್ಮನ ಪಾತ್ರ ಉಂಟು. ಕೌರವರಿಗೆ ಮಾತ್ರ ವಿದ್ಯೆ ಕೊಡುವ, ಪಾಂಡವರಿಗೆ ವಿದ್ಯೆ ಕೊಡೋದು ಬೇಡ ಅಂತ ಅಜ್ಜ ಯಾವಾಗಾದ್ರೂ ವಿಚಾರ ಮಾಡಿದ್ದು ಉಂಟು? ಖಂಡಿತ ಇಲ್ಲ. ನೀನು ಮಾತಾಡ್ತಾ ಮಾತಾಡ್ತಾ ಅಜ್ಜ ನಮ್ಮಲ್ಲಿ ಭೇದ ಯಾಕೆ ಅಂತ ಕೇಳಿದೆಯಲ್ಲ, ಹಾಗಾಗಿ ಈ ಮಾತನ್ನ ಹೇಳಬೇಕಾಗಿ ಬಂತು. ಶತಶೃಂಗ ಪರ್ವತದಿಂದ ಕುಂತಿ ಪಟ್ಟವನು ನಾನು, ಭೇದ ಮಾಡಿದವ ನಾನಲ್ಲ ಮಗು. ಅರಗಿನಾಲಯ ಕೈದನು. ಹೌದು, ಅರಗಿನಾಲಯ ವಿಷಯಗಳ ನನಗೆ ತಿಳಿದಾಗ ನಾನು ವಿದುರನಲ್ಲಿ ಹೇಳಿ ಕಳಿಸಿದ್ದು, ಇರುವುದು ಒಂದು ಮಾಡುವುದು ಮತ್ತೊಂದು, ಸೂಕ್ಷ್ಮತೆಗಳು ಬೇರೆ ಬೇರೆ ಇರ್ತದೆ ಮಗು. ದೇವರಿಗೆ ಹಣ್ಣು ಕಾಯಿ ಅಂತ ಹೇಳ್ತಾರೆ. ಯಾಕೆ? ಜಂಬೂ ದ್ವೀಪದ ಎಲ್ಲೇ ಹೋದ ಕಾಯಿ ಹೊಡಿತಾರೆ. ಯಾಕೆ? ಕಾಯಿಯ ಹೊರಗೆ ನಾರಿದ್ರು ಒಳಗೆ ತಿರುಳು ಇರ್ತದೆ. ಒಳಗಿನ ತಿರುಳನ್ನು ದೇವರಿಗೆ ತೋರಿಸುವುದು, ದೇವರಿಗೆ ಅರ್ಪಿಸುವುದು. ಬಂಗಾರದ ಬಣ್ಣದ ಬಾಳೆಹಣ್ಣು, ಬಾಳೆಹಣ್ಣಿಗೆ ಗರ್ವ ಇರ್ಬೋದು, ಓ ನಾನು ಬಂಗಾರದ ಬಣ್ಣ ನನ್ನದು ಅಲ್ಲ. ಬಾಳೆಹಣ್ಣನ ತುದಿಯನ್ನ ಮುರಿದು ಒಳಗಿನ ತಿರುಳನ್ನು ದೇವರಿಗೆ ಕೊಡುವುದು. ಕಾಯಿ, ಹಣ್ಣು ಕಾಯಿ ಇಡುವುದೇ ಹಾಗೆ. ಯಾಕೆ ಪೆರ್ಲೆ ಹಣ್ಣನ್ನು ಕೊಡುವುದಿಲ್ಲ? ಒಬ್ಬ ಶ್ರೀಮಂತ ಅಂತ ಹೇಳಿ ನೂರಾರು ಪೆರ್ಲೆ ಹಣ್ಣನ್ನು ಕೊಡಬಹುದು. ಆದರೆ 2 ಬಾಳೆಹಣ್ಣು ಕೊಟ್ಟು ದೇವರಿಗೆ ನೀಡಿದರೆ ಅದಕ್ಕೆ ಇರುವ ಶಕ್ತಿ, ಸಾಮರ್ಥ್ಯ, ವಿಶೇಷತೆ ನೀವು ಸಾವಿರಾರು ಪೆರ್ಲೆ ಹಣ್ಣು ಕೊಟ್ಟರು ಇರುವುದಿಲ್ಲ. ಹಾಗಾಗಿ ಯಾರೋ ಕುಂಬಳಕಾಯಿ ಕೊಂಡಿದ್ರು ಹೇಳಿರ್ಬೋದು, ನೀವು ಏನಾದ್ರು ಏನು ಬೇಕಾ ಮಾತುಗಳನ್ನೆಲ್ಲ ಹೇಳಿದೆ. ಈಗ ನನಗೆ ಆಶ್ಚರ್ಯ ಆಗ್ತಾ ಇರೋದೇನು, ವಿರೋಧ ಪಕ್ಷದಲ್ಲಿ ನಿಂತು ವಿರೋಧಿಯಾಗಿ ನಮ್ಮನ್ನು ತೊರೆಯುವುದಕ್ಕೆ ಮುಂದೆ ನಿಂತಿದ್ದೀಯಲ್ಲ, ಇದ್ಯಾಕೆ ಎನ್ನುವುದು ತಲೆಯನ್ನ ಕತ್ತರಿಸುತ್ತೆ ಅಂತ ಹೇಳಿದ್ದೇನೆ. ಪಾಂಡವರ ತಲೆ ಕತ್ತರಿಸ್ತೇನೆ ಅಂತ ಎಲ್ಲಾದ್ರೂ ಹೇಳಿದ್ದೇನೆ? ನನ್ನ ಪ್ರತಿಜ್ಞೆ ಉಂಟ? ಈ ಅಜಯ ಎನ್ನುವುದನ್ನು ಹೇಳ್ತೇನೆ, ಕೇಳು ಕೇಳು. ಅಜಯ, ಪಶುಪತಿ, ಸಾಕ್ಷಾತ್ ಪಶುಪತಿಯೇ ಕಿರಾತನ ವೇಷದಲ್ಲಿ ಬಂದು ಕೊಟ್ಟಂತಹ ಅದೇ ಅಸ್ತ್ರವೇ ಇದೆ ಪಾಶುಪತಾಸ್ತ್ರ. ಜೊತೆಗೆ ನನ್ನ ಪರಾಕ್ರಮ ಏನು, ಈ ಅರ್ಜುನನ ಪರಾಕ್ರಮವನ್ನ ಕಂಡಂತಹ ಆ ಪಶುಪತಿ ಮೆಚ್ಚಿದ್ದಾನೆ, ದಿಗ್ಭ್ರಮೆಗೊಂಡಿದ್ದಾನೆ. ಸಂತೋಷದಿಂದ ಅವಳು ಇಟ್ಟಿದ್ದಾಳೆ ಅಂಜಲಿಕಾಸ್ತ್ರ. ಅಸ್ತ್ರಗಳ ಸರಮಾಲೆಯನ್ನೇ ಪಡೆದುಕೊಂಡವನಿದ್ದೇನೆ ಅಜಯ. ಅಂತಹ ಅಸ್ತ್ರವನ್ನ ಎಲ್ಲಿ ಪ್ರಯೋಗ ಮಾಡಿದೆ ಅಂತಾದ್ರೆ ನಿಮ್ಮ ಮೊಮ್ಮಗನೇ ಹೌದು ನಾನು. ಅಷ್ಟು ಪರಾಕ್ರಮ ನನ್ನನ್ನುಂಟು. ಮತ್ಯಾಕೆ ತಡ, ರಥದಲ್ಲಿ ಒಮ್ಮೆ ನೋಡಿ ಸಿದ್ಧನಾಗಿದ್ದೇನೆ ಯುದ್ಧಕ್ಕೆ. ಯುದ್ಧ ಮಾಡುವಾಗ ಒಮ್ಮೆ ನಾನು ಸೋತ್ರೆ ಅದು ಸೋಲ, ಅದು ಸೋಲ. ಒಬ್ಬ ಹಿರಣ್ಯಕಶಿಪುವನ ಪಾತ್ರವನ್ನ ನಾಟಕ